ಪ್ರೈಸ್ ದ ಲಾರ್ಡ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೈಬಲ್ ಕ್ವಿಜ್ ಕನ್ನಡ. ಮೊದಲನೇ ಪ್ರಶ್ನೆ, ಪರಲೋಕ ಯಾವಾಗ ಉಂಟಾಯಿತು? ನಿಮ್ಮ ಆಪ್ಷನ್ಸ್: ಎ 6000 ವರ್ಷಗಳ ಹಿಂದೆ, ಬಿ ಶುಕ್ರವಾರ, ಸಿ ಸಬ್ಬತ್ ದಿನ, ಡಿ ಸೃಷ್ಟಿ ಕ್ರಮದ 2ನೇ ದಿನದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಸೃಷ್ಟಿ ಕ್ರಮದ 2ನೇ ದಿನದಲ್ಲಿ. ಆದಿಕಾಂಡ 1:8. ಪ್ರಶ್ನೆ, ಆ ದೊಡ್ಡ ಗುಮ್ಮಟಕ್ಕೆ ದೇವರು ಏನೆಂದು ಹೆಸರಿಟ್ಟನು? ಆಪ್ಷನ್ಸ್: ಎ ಪರಲೋಕ, ಬಿ ಬ್ರಹ್ಮಾಂಡ, ಸಿ ಆಕಾಶ, ಡಿ ಸಿಂಹಾಸನ. ಸರಿಯಾದ ಉತ್ತರ ಆಪ್ಷನ್ ಸಿ ಆಕಾಶ. ಆದಿಕಾಂಡ 1:8. ಪ್ರಶ್ನೆ, ಆಕಾಶವು ಏನನ್ನು ಪ್ರಚುರಪಡಿಸುತ್ತದೆ? ನಿಮ್ಮ ಆಪ್ಷನ್ಸ್: ಎ ನೀಲಿ ಬಣ್ಣವನ್ನು, ಬಿ ದೇವರ ಮಹಿಮೆಯನ್ನು, ಸಿ ಕರ್ತನ ಸಿಂಹಾಸನ, ಡಿ ಕರ್ತನ ಆಶೀರ್ವಾದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ದೇವರ ಮಹಿಮೆಯನ್ನು. ಕೀರ್ತನೆ 19:1. ಪ್ರಶ್ನೆ, ಯಾಕೋಬನು ತನ್ನ ಕನಸಿನಲ್ಲಿ ಏನನ್ನು ನೋಡಿದನು? ಆಪ್ಷನ್ಸ್: ಎ ಪರಲೋಕಕ್ಕೂ ಭೂಲೋಕಕ್ಕೂ ನಡುವಿನ ಏಣಿ, ಬಿ ಬಸವ, ಸಿ ದೇವದೂತನನ್ನು, ಡಿ ಮೂರ್ತಿಯನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಆದಿಕಾಂಡ 28:12. ಪ್ರಶ್ನೆ, ಮೇಘಗಳ ಮೇಲೆ ಬರುವವನು ಯಾರು? ನಿಮ್ಮ ಆಪ್ಷನ್ಸ್: ಎ ಯೆಹೋವನು, ಬಿ ದೇವದೂತನು, ಸಿ ಮೋಶೆ, ಡಿ ಮನುಷ್ಯಕುಮಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಮನುಷ್ಯಕುಮಾರ. ಮತ್ತಾಯ 24:30. ಪ್ರಶ್ನೆ, ಪರಲೋಕ ದ್ವಾರ ಎಂದು ಕರೆಯಲ್ಪಡುವ ಸ್ಥಳ ಯಾವುದು? ನಿಮ್ಮ ಆಪ್ಷನ್ಸ್: ಎ ಸೀನಾಯಿ ಬೆಟ್ಟ, ಬಿ ಬೇತೇಲ್, ಸಿ ಬೇತ್ಲೆಹೇಮ್, ಡಿ ಬಾಬೇಲ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಬೇತೇಲ್. ಆದಿಕಾಂಡ 28:19. ಮುಂದಿನ ಪ್ರಶ್ನೆ, ಎಷ್ಟು ಆಕಾಶಗಳಿವೆ? ನಿಮ್ಮ ಆಪ್ಷನ್ಸ್: ಎ 4, ಬಿ 3, ಸಿ 1, ಡಿ 2. ಸರಿಯಾದ ಉತ್ತರ ಆಪ್ಷನ್ ಬಿ 3. 2 ಕೊರಿಂಥ 12:2. ಪ್ರಶ್ನೆ, ಪ್ರಾರ್ಥನೆಯ ಮೂಲಕ ಆಕಾಶದಿಂದ ಬೆಂಕಿ ಬರಿಸಿದವರು ಯಾರು? ನಿಮ್ಮ ಆಪ್ಷನ್ಸ್: ಎ ಎಲಿಯಾ, ಬಿ ಎಲಿಶಾ, ಸಿ ದಾವೀದ, ಡಿ ಸೊಲೊಮೋನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಸಿ ಮತ್ತು ಡಿ. 1 ಅರಸು 18:38. ತುದಿಯು ಆಕಾಶಕ್ಕೆ ಮುಟ್ಟಿದ ಮರದ ಕನಸನ್ನು ಕಂಡವನು ಯಾರು? ನಿಮ್ಮ ಆಪ್ಷನ್ಸ್: ಎ ಪೇತ್ರ, ಬಿ ಮೋಶೆ, ಸಿ ಸೌಲ, ಡಿ ನೆಬುಕಡ್ನೇಜರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ನೆಬುಕಡ್ನೇಜರ್. ದಾನಿಯೇಲ್ 4:11. ಪ್ರಶ್ನೆ, ಆಕಾಶವು ಯಾರ ಪ್ರಾರ್ಥನೆಯಿಂದ ತೆರೆಯಲ್ಪಟ್ಟಿತು? ನಿಮ್ಮ ಆಪ್ಷನ್ಸ್: ಎ ಪೌಲ, ಬಿ ಯೇಸು, ಸಿ ಹನೋಕ, ಡಿ ಎಲೀಶಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಯೇಸು. ಲೂಕ 3:21.
ಆಕಾಶದಿಂದ ಇಳಿದು ಬಂದ ಜೀವದ ರೊಟ್ಟಿ ಯಾರು? ನಿಮ್ಮ ಆಪ್ಷನ್ಸ್: ಎ ಯೇಸು ಕ್ರಿಸ್ತನು, ಬಿ ದೇವದೂತರು, ಸಿ ಪವಿತ್ರಾತ್ಮ, ಡಿ ಯೋಹಾನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಯೇಸು ಕ್ರಿಸ್ತನು. ಯೋಹಾನ 6:51. ಪ್ರಶ್ನೆ: ಆಕಾಶವು ತೆರೆಯಲ್ಪಟ್ಟ ದರ್ಶನವನ್ನು ನೋಡಿದವನು ಯಾರು? ಆಪ್ಷನ್ಸ್: ಎ ಹನೋಕ್, ಬಿ ಮೋಶೆ, ಸಿ ಯೆಹೆಜ್ಕೇಲ್, ಡಿ ದಾನಿಯೇಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಯೆಹೆಜ್ಕೇಲ್. ಯೆಹೆಜ್ಕೇಲ್ 1:1. ಪ್ರಶ್ನೆ: ಆಕಾಶವು ತೆರೆದಿರುವುದನ್ನು, ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡಿದವನು ಯಾರು? ನಿಮ್ಮ ಆಪ್ಷನ್ಸ್: ಯೆಹೆಜ್ಕೇಲ್, ಬಿ ಪೌಲ, ಸಿ ಸ್ಟೇಫನ್, ಡಿ ಯೆಶಾಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಟೇಫನ್. ಅಪೊಸ್ತಲರ ಕೃತ್ಯಗಳು 7:56. ಪ್ರಶ್ನೆ: ಆಕಾಶ ಮಂಡಲಗಳಿಗಿಂತ ಮೇಲೆ ಏರಿ ಹೋಗಿರುವವನು ಯಾರು? ಆಪ್ಷನ್ಸ್: ಎ ಎಲೀಷಾ, ಬಿ ಎಲಿಯಾ, ಸಿ ಯೇಸು ಸ್ವಾಮಿ, ಡಿ ಹನೋಕ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹನೋಕ್. ಇಬ್ರಿಯ 7:2. ಪ್ರಶ್ನೆ: ವಿಶ್ವಾಸಿಗಳು ಕ್ರಿಸ್ತನೊಂದಿಗೆ ಎಲ್ಲಿ ಕುಳಿತುಕೊಂಡಿದ್ದಾರೆ? ನಿಮ್ಮ ಆಪ್ಷನ್ಸ್: ಎ ಭೂಲೋಕದಲ್ಲಿ, ಬಿ ಪರಲೋಕದ ಸಿಂಹಾಸನದ ಮೇಲೆ, ಸಿ ಕ್ರಿಸ್ತನೊಂದಿಗೆ, ಡಿ ಪರಲೋಕದಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪರಲೋಕದ ಸಿಂಹಾಸನದ ಮೇಲೆ. ಯೋಸೇಫ 2:5. ಪ್ರಶ್ನೆ: ಆಕಾಶವನ್ನು ಮುಟ್ಟಲು ಮಾನವನ ಮೊದಲ ಪ್ರಯತ್ನ ಯಾವುದು? ನಿಮ್ಮ ಆಪ್ಷನ್ಸ್: ಎ ಪ್ಯಾರಾಚೂಟ್ ಜಿಗಿತ, ಬಿ ಚಂದ್ರಯಾನ, ಸಿ ಬಾಬೇಲ್ ಗೋಪುರವನ್ನು ಕಟ್ಟುವ ಪ್ರಯತ್ನ, ಡಿ ವಿಮಾನ ಪ್ರಯಾಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಬೇಲ್ ಗೋಪುರವನ್ನು ಕಟ್ಟುವ ಪ್ರಯತ್ನ. ಆದಿಕಾಂಡ 11:4. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.